longer. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವೀನರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿರಿ, ಇವತ್ತಿನ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮು 12 ಗಂಟೆ ಆಗೈತ್ರಿ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಆನ್ ಮಾಡಿಕೊಡ್ರಿ. ಬರ್ರಿ, ಇವತ್ತಿನ ವಿಡಿಯೋದಲ್ಲಿ ಏನೇನು ಇರುತ್ತೆ ಅಂತ ಇವತ್ತಿನ ರೂಟೀನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಈಗ ಮಧ್ಯಾಹ್ನ ಅಡುಗೆ ಮಾಡೋಕ್ಕೂ ಬೆಳಗ್ಗೆ ಅವ್ರಿಗೆ ಅವಲಕ್ಕಿ ಟಿಫನ್ ಮಾಡಿಕೊಟ್ಟಿದ್ದೆ, ಮಾಡ್ಯಾರ. ಮತ್ತು ನನ್ನ ಮಗ ಸ್ಕೂಲ್ಗೆ ಹೋದ, ಅವ್ನಿಗೆ ರೈಸ್ ಮಾಡಿದ್ದೆ, ಅದನ್ನು ತೊಗೊಂಡೋಗ್ಯಾನ. ಈಗ ತಮಾಷೆ ಇಲ್ಲದ್ರೆ ಹೆಂಗಾಗಿ ಮನೆ ತೊಳೆಯೋದು, ಪೂಜೆ ಮಾಡೋದು, ಅದರ ಪಾಪು ಕರ್ಕೊಂಡು ಕೆಲಸನೇ ಎಷ್ಟು ಬೇಗ ಇದ್ದರೂ ನಾವು ಮಾಡ್ಬೇಕಂತ ಟೈಮಿಗೆ ಆಗೋದೇ ಇಲ್ಲ. ಬನ್ನಿರಿ, ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿದಿದ್ದೆಲ್ಲ ವಿಡಿಯೋ ಮಾಡೋಕೆ ಆಗಲಿಲ್ಲ ರೀ. ಯಾಕಂದ್ರೆ ನಂದು ಬೇರೆ ಬೇರೆ ಕೆಲಸ ಆದಷ್ಟು ಎಲ್ಲನೂ ವಿಡಿಯೋ ಮಾಡ್ಬೇಕಂತಂದರೆ ಆಗೋದೇ ಇಲ್ಲ. ಬನ್ನಿರಿ, ಇವಾಗ ಅಡುಗೆ ಮಾಡೋಣ. ಪೂಜೆ ಎಲ್ಲ ಅಮಾವಾಸ್ಯೆ ಮುಗಿದಿದೆ ನೋಡಿ. ನಮ್ಮಲ್ಲಿ ಪೂಜೆ ಈ ಥರ ಇರುತ್ತೆ ಅಮಾವಾಸ್ಯೆ ದಿನ. ಆಮೇಲೆ ಮುಂದೆ ನಡೆಯೋದು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇವಾಗ ಸ್ವಲ್ಪ ರೈಸ್ ಐತ್ರಿ, ಅದಕ್ಕೆ ಚಪಾತಿ ಮಾಡಬೇಕು. ಸ್ವಲ್ಪ ದೇವ್ರಿಗೆ ಅಂತ ನೈವೇದ್ಯಕ್ಕೆ ಶಿರ ಮಾಡಿದ್ದೆ, ಅದೈತಿ. ಸ್ವೀಟ್ ಮತ್ತೇನು ಬೇರೆ ಏನು ಮಾಡಲ್ಲ. ಇವಾಗ ರೈಸ್ಗೆ ನೋಡೋಣ, ಅವನು ಏನಾರು ಮಾಡಿಬಿಡಮ್ಮ ರೈಸ್ಗೆ ಇಲ್ಲ ಅಂದರೆ ಒಗ್ಗರಣೆ ಹಾಕು, ಇಲ್ಲ ಅಂದರೆ ಮೊಸರನ್ನಾರ ಮಾಡು, ಏನಾರು ಮಾಡೋಣ. ಅದಕ್ಕೆ ಸ್ವಲ್ಪ ಚಪಾತಿ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವೀಟ್ ಹತ್ರ ಏನು ಮಾಡಲ್ಲ. ಈಗ ಮುಗಿತು, ಇಷ್ಟು ಮೇಲೆ ಮಾಡಿಬಿಡ್ತೀವಿ, ಸಾಕಾಗ್ಬಿಟ್ಟೈತಿ. ಇನ್ನು ಎಲ್ಲರಿಗೂ ಹಸು ಆಗೈತಿ. ಈಗಾಗಲೇ 12 ಗಂಟೆ ಆಗೈತಿ. ನಾ ಅಡುಗೆ ಮಾಡೋಕ್ಕಾರೆ 2-2:30 ಆಕೈತಿ. ಊಟ ಮಾಡೋದು ಇಷ್ಟ ಆಗ್ತೀವಿ. ಅದಕ್ಕೆ ಸುಮ್ಮನೆ ಸಿಂಪಲ್ಲಾಗಿ ಅಡುಗೆ ಮುಗಿಸಿ ಮತ್ತು ಸಾಯಂಕಾಲ ಏನಾರ ನೋಡೋಣ. ಇವತ್ತು ಹೋಳಿಗೆ ಅದು ಏನಾರ ಮಾಡ್ಬೇಕಂದ್ರೆ ಪಾಪು ಕರ್ಕೊಂಡು ಮಾಡೋಕ್ಕಾಗೋದೇ ಇಲ್ಲ. ಮಾಡಬೇಕು ಅಂದ್ಕೊಂಡಿರ್ತೀನಿ, ಅವಳು ಬಿಡೋದೇ ಇಲ್ಲ. ಅವಳೊಳಗೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಹಂಗಾಗಿ ಎಲ್ಲಿ ಬಿಡೋದು, ಅದನ್ನೆಲ್ಲ ಮಾಡ್ಬೇಕು ಕರೆಕ್ಟ್ ಟೈಮಿಗೆ ಅಡುಗೆ ರೆಡಿ ಆಗಲ್ಲ. ಮತ್ತೆ ಬಯಸ್ಕೋಬೇಕು ಇವ್ರ ಜೊತೆಗೆ. ಬೇಡ ಅಂತ ಸುಮ್ಮನೆ ಶಿರ ಮಾಡಿದ್ದೀನಿ, ದೇವ್ರ ನೈವೇದ್ಯಕ್ಕೆ ಬೇಕು ಅಂತ. ಅದೇ ಇರಲಿ ಸ್ವೀಟು. ಬಂದು ಚಪಾತಿ ಪಲ್ಯ ಮಾಡೋಣ. ಸ್ವಲ್ಪ ಪಲ್ಯ ಮಾಡ್ಕೊತಾ ಇದ್ದೀನಿ. ಚಪಾತಿ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಮಲ್ಕೊಂಡಾಳೆ ಪಾಪುನು. ಅಷ್ಟೊಳಗೆ ಅಡುಗೆ ಬೇಗ ಬೇಗ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಅವಳ ಹತ್ರ ಅಡುಗೆ ಮಾಡೋಕ್ಕೂ ಬಿಡಲ್ಲ. ಎಲ್ಲ ಅದು ಸಿಕ್ಕಾಪಟ್ಟೆ ಹೊಟ್ಟೆ ಕೊಡತ್ರಿ. ಈಗ ಕಾಯಿ ಹಾಕ್ತಾರೆ, ಯಾವಾಗ ಅಡಿ ಮುಗಿದಿತ್ತು ಅಂತ. ಏನು ಮಾಡೋದು, ನಾನು ಕಾಯಿ ಹಾಗೇ ಬಿಡ್ತೆ. ಅವಾಗಲೇ ಮಾಡಬೇಕಂದ್ರೆ ಒಳ ತಿಂದಂತ ಮತ್ತೆ ಬಿಟ್ಟು ಕುತ್ಕೊಂಡ್ಬಿಟ್ಟೆ. ಬೇಗ ಬೇಗ ಮಾಡೋಣ ಆಡಿದೆನ. ಸ್ವಲ್ಪ ಕುದಿಬೇಕಾದ್ರೆ ಅಷ್ಟರೊಳಗೆ ಚಪಾತಿ ಹಿಟ್ಟು ನಾದಿದ್ದೀನಿ. ಮಾಡ್ಕೊಂಡಿದ್ದೀನಿ. ಅದಾಗುತ್ತೆ. ಇದನ್ನು ರೆಡಿ ಮಾಡ್ಕೊಂಡ್ರೆ ಬೇಗ ಬೇಗ ಆಗುತ್ತೆ. ನಮ್ದು ಅಡುಗೆ ಮನೆ ಸ್ವಲ್ಪ ಸಾಂಗ್ ಆಗಿಬಿಡುತ್ತೆ ರೀ. ಆ ಕಡೆ ಈ ಕಡೆ ಅರ್ಜೆಂಟ್ನೇ ಮಾಡ್ಬೇಕಾದ್ರೆ ಟೆನ್ಷನ್. ಪಾಕ ನನ್ನ ಮಗ ಬರೋದು ಅಡುಗೆ ಮನೆ ಎಣ್ಣೆ ಕಟ್ಟೋದು ಹೋಗೋದು, ಬರೋದು ಅಡುಗೆ ಮನೆ ಎಣ್ಣೆ ಕಟ್ಟೋದು ಹೋಗೋದು ಮಾಡ್ತಾ ಇದ್ದಾರೆ. ಸ್ವಲ್ಪ ಕುದಿಬೇಕ್ರಿ ಇದು. ಅದು ಎಷ್ಟು ಕುದಿತೈತಿ ಅಷ್ಟು ರುಚಿ ಜಾಸ್ತಿ ಬರುತ್ತೆ. ಹಾಗಾಗಿ ಸ್ವಲ್ಪ ಕಾಯ್ತದೆ. ಪೂರ್ತಿ ಡಿಟೇಲಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ರೀ. ರೆಸಿಪಿದು ಸುಮ್ಮನೆ
ಯಾವ್ದಾರ ಮತ್ತೊಂದು ದಿನ ಯಾವ ಥರ ಮಾಡ್ತೀನಿ. ದೊಡ್ಡ ಮಗಗಾಗಿ ಪಲ್ಯ ಅಂದ್ರೆ ಭಾಳ ಇಷ್ಟ ರೀ ಅವ್ಗೆ. ಸ್ವಲ್ಪ ಇದು ಅರ್ಜೆಂಟ್ನಾಗ ಆಗಲ್ಲ, ಬ್ಯಾಡ ಅಂದ್ರು ಇಲ್ಲಮ್ಮ ಇದನ್ನ ಮಾಡು ಅಂದ. ಹಂಗಾಗಿ ಮಾಡಿದ್ದೀನಿ. ಪೂರ್ತಿ ರೆಸಿಪಿ ಅವಾಗ ಒಂದ್ಸರಿ ಮಾಡಿ ಹಾಕಿದ್ದೀನಿ, ನೋಡಿದ್ರೆ ಇಲ್ಲ ಗೊತ್ತಿಲ್ಲ. ಮತ್ತೆ ಮುಂದೊಂದಿನ ಟೈಮ್ ಸಿಕ್ಕರೆ ಮತ್ತೆ ರೆಸಿಪಿ ಮಾಡಿ ಹಾಕ್ತೀನಿ. ಟೇಸ್ಟ್ ಘಮ ಅಂತ ಬರ್ತಾ, ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ, ಸ್ಮೆಲ್ ಮಾತ್ರ ಮಸಾಲೆ ವಾಸನೆ ಗಮ್ಮತ್ತ ಬರ್ತಾಯಿತ್ತು. ಯಾಪು ಪ್ಲೇಟ್ ತಂದು ಊಟ ಹಚ್ಕೊಂಡ್ಬಿಡು. ಈಗ ಮಲ್ಕೊಂಡಾಕಿ ಚಪಾತಿ ಮಾಡ್ಕೊಂಡು ಹಚ್ಕೊಡ್ತೀನಿ. ತೊಗೊಂಡ ಪ್ಲೇಟ್ ಜಲ್ದಿ ತಗೊಂಡ್ ಬಾ, ಮತ್ತೆ ಅವೆಲ್ಲ ಆಗಲ್ಲ ನೋಡು. ಹಚ್ಕೊಂಡ್ಬಿಡ್ತೆ ನೀ ಹಚ್ಕೊಂಡ್ಬಿಡಿ. ನಾನು ಆಮೇಲೆ ಊಟ ಮಾಡ್ತೀನಿ, ನಿಮ್ದಾರ ಮುಗಿಲಿ. ನೀವು ಊಟ ಮಾಡಿದ್ರ ಅಂದ್ರೆ ಎತ್ಕೊಳ್ರಿ ಅಂತ ಕೇಳಿದ್ರ ಕೆಳಗಿಟ್ಟು ನೋಡು. ಅಪ್ಪಾಜಿಗೆ ಹಚ್ಚ ಬಿಡು. ಸುಮ್ಮನೆ ಎದ್ರು ಬಿಡಲ್ಲ ಅವ ಕಡೆ. ನೀವು ಅಂದಾರ ಊಟ ಮುಗಿದ್ಬಿಟ್ರೆ ಎದ್ರು ಕರ್ಕೊಂಡಿರಂತ. ಹಾಂ ಕೆಳಗೆ ಮಾಡ್ತೀನಿ ನೋಡು. ನಿನಗೂ ರೆಡಿ ಹಚ್ಕೊಂಡ್ಬಿಡು. ಮತ್ತು ಡ್ಯಾಡಿಗೆ ಮುಗೀತು, ಅವ್ರಿಗೆಲ್ಲ ಊಟಕ್ಕೆ ಹಚ್ಕೊಟ್ಟು ಎಲ್ಲ ಮುಗಿತ್ರಿ. ನೋಡಿದ್ಲಿ ಒಳ್ಳೆ ಮುಂದೆ ನಿಂತ್ಕೊಂಡು ಇನ್ನೂ ಬಿಸಿಲು ಮಳೆ ಆಗೈತೆ ಅಂತ ಬಿಸಿಲು ಕಡಿಮೆ ಆಗಿಲ್ರಿ. ಅಡುಗೆ ಮಾಡೋಷ್ಟ್ರಲ್ಲಿ ನೋಡಿಲ್ಲ. ಯಾಕಂದ್ರೆ ನಾನು ಇವಾಗಲೇ ಮಲ್ಕೊಂಡ್ಬಿಟ್ಟಾಡ್ರಿ ಊಟ ಮಾಡ್ಕೊಂಡ್ಬಿಡ್ತೇನೆ. ಅವಳು ಎದ್ಮೇಲೆ ನೆಮ್ಮದಿ ಊಟನೇ ಮಾಡೋಕ್ಕಾಗಲ್ಲ, ಸುಮ್ಮನೆ ಕಿರಿಕಿರಿ. ಅದಕ್ಕೆ ಅವಳು ಅಷ್ಟರಲ್ಲಿ ನಂದು ಊಟ ಮುಗಿಸ್ಕೊಂಡ್ಬಿಟ್ಟೆ, ಚಿಂತೆ ಇರಲ್ಲ ಅಂತ. ರೀ ಚಪಾತಿ ತರ್ಲೇನಾ? ಚಪಾತಿ ತೇಜು ರೈಸ್ ಹಾಕ್ಲೆ? ಏನ್ ಇಲ್ಲೇ ಬರ್ತೀಯೇನ ರೀ? ಪಲ್ಯ ತರ್ಲೇನ? ಬೇಡ ಸ್ವಲ್ಪ ಗ್ಯಾಸ್ ಎಲ್ಲ ಯಾಕಪ್ಪ? ಸಾಕಾ? ಇಷ್ಟ ಇದನ್ನ ಸ್ವಲ್ಪ ಹಾಕ್ಲೇನ? ಬಂದ್ರಿ ಎಲ್ಲಾದು ಊಟ ಅಂತ ಎಲ್ಲ ಮುಗೀತು. ಇದೆಲ್ಲ ಕ್ಲೀನ್ ಮಾಡ್ಬೇಕು. ಈಗ ಹೆಂಗೆ ಮಾಡಿದ್ದೀನಿ ಹಂಗೆ ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಅವರು ಮಲ್ಕೊಂಡಾಳೆ ಇವಾಗಲೇ. ಮೇಲ್ಗಡೆ ಬಟ್ಟೆ ಎಲ್ಲ ಒಣಗಿದ್ದೀನಿ. ಅದೆಲ್ಲ ತೊಗೊಂಡು ಬಂದು
ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಬೆಳಗ್ಗೆಯಿಂದ ಬೇಗ ಇದ್ದೀನಿ, ಬೆಳಗ್ಗೆಯಿಂದ ಕೆಲಸನೇ ಆಗೈತಿ. ಇಷ್ಟೊತ್ತನೇ ನಮಾಜ್ ಬೇರೆ ಮನೆ ತೊಳೆಯೋದು, ಪೂಜೆ ಸಾಮಾನೆಲ್ಲ ನಮಾಜ್ ಹಿಂದಿನ ದಿನನೇ ತೊಳೆದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇದು ಮನೆ ತೊಳೆಯೋದು, ಪಾತ್ರೆ ತಿಕ್ಕೋದು, ಬಟ್ಟೆ ಏನು ಹೋಗ್ದಿಲ್ಲ. ನಿನ್ನೆ ಹೋಗ್ತಿದ್ದೆ, ಅವನ್ನೇ ಒಣಗಾಕಿದ್ದು ತೊಗೊಂಬರ್ಬೇಕು. ಇನ್ನೂ ಹೋಗ್ದಿಲ್ಲ ಬಟ್ಟೆನ. ಅದಕ್ಕೆ ಹೋಗಿ ನಿನ್ನೆ ಹಾಕಿರೋದು ಬಿಸಿಲಿಗೆಲ್ಲ ಸಿಕ್ಕಾಪಟ್ಟೆ ಬಿಸಿಲೈತಿ, ಹೋಗಿ ತೊಗೊಂಡು ಬರ್ತೀನಿ. ಇದೆಲ್ಲ ನೋಡಿ ಹಾಗೆ ಮಾಡಿ ಹಾಗೆ ಬಿಟ್ಬಿಟ್ಟಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡಬೇಕು. ಬಟ್ಟೆ ಎಲ್ಲ ತೊಗೊಂಬಂದು ಸ್ವಲ್ಪ ಕುಂತು ರೆಸ್ಟ್ ಮಾಡಿ ಆಮೇಲೆ ಮಾಡೋಣ. ಕಂಟಿನ್ಯೂ ಅಂದರೆ ನಿಂತ್ಕೊಂಡು ಮಾಡಿ ಮೊದಲೇ ಕಾಲು ಬಂದೈತಿ. ಹಾಗಾಗಿ ಈಗ ಮಾಡೋಕ್ಕಂತೂ ಮೂಡಿಲ್ಲ. ಬಟ್ಟೆ ಎಲ್ಲ ತೊಗೊಂಡ್ಬಂದು ಸ್ವಲ್ಪ ಪ್ಯಾನಿಂಗ್ ಗಾಳಿಗೆ ಅವಳು ಎತ್ಕೊಂಡು ಕೂತ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ ವಿಡಿಯೋನ.
ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಅಯ್ಯೋ ಏ ಕರ್ಕೊಲ್ಲ ಪಾಪ ಅಳತ್ತದ. ಅಯ್ಯೋ ಹತ್ರ ಇಲ್ಲ ಅಳಕ್ಕೆ. ಹೌದಾ ಇಳಿಸ್ಬಿಡಕ್ಕೆ ಕೆಳಗೆ. ಏ ಸೂಕ್ಷ್ಮ ಗಣ ಬರ್ತಾರ ಅವಳು. ಅದ ಆಟ ಮಾಡಕ್ ಇವತ್ತು ಶುರು ಮಾಡಕ್ ನೋಡಿ ಒಳ್ಳೆ ಈಗ ಒಂದು 2-3 ದಿನ. ವಿಕ್ಕೆ ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್ ಮನೋ ಬಾಯ್. ಆರಾಮದಿರಿ ಬನ್ರಿ. ಇವಾಗ ಬಂದ್ವಿ ನಮ್ಮ ತಂಗಿ ಮನೆಯಿಂದ. ನಮ್ಮ ತಮ್ಮಂದು ಆ್ಯನಿವರ್ಸರಿ ಎಲ್ಲ ಆಚರಿಸಿ ಅವರು ಊರಿಗೆ ಹೋದ್ರು. ನಾನು ಇವಾಗ ಮನ್ಯಾಗ ಬಂದೆ. ಅಡುಗೆ ಮಾಡಬೇಕು. ಸ್ವಲ್ಪ ಅಡುಗೆ ಮಧ್ಯಾಹ್ನ ಸ್ವಲ್ಪ ಮಾಡಿದ್ದೆ, ಯಾಕಂದ್ರೆ ಸಮ್ಮು ಅಳಕತ್ಬಿಟ್ಟಿದ್ದೆ ಹೇಳ್ರಿ. ಹಂಗಾಗಿ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಅಲ್ಲಿಗೆ ಬಿಟ್ಟಿದ್ದೆ. ಇವಾಗ ಅಡುಗೆ ಮಾಡಬೇಕು. ಅದಕ್ಕೆ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಇನ್ನೂ ಆಗ್ತಾ ಹೋದರೆ ಸುಮ್ಮನೆ ಲೆಂತಿ ಆಗುತ್ತೆ ವಿಡಿಯೋ, ತುಂಬ ಬೇಡ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗೋಣ.